ಹಲೋ. ನಮ್ಮ ಮ್ಯೂಚುವಲ್ ಫಂಡ್ ರಿಟರ್ನ್ಗಳಿಗೆ ನಾವು ಸರಿಯಾದಂಥ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಳ್ಳೋದು ಹೇಗೆ? ಕೆಲವರು ಫಂಡ್ಗಳ ಹಿಂದಿನ ಪರ್ಫಾರ್ಮೆನ್ಸ್ನ ನೋಡ್ತಾರೆ, ಕೆಲವರು ನಿಫ್ಟಿ 50 ರಿಟರ್ನ್ಸ್ನ ನೋಡ್ತಾರೆ. ಆದರೆ ಇವೆಲ್ಲದಕ್ಕಿಂತ ಮುಖ್ಯವಾದಂಥ ಒಂದು ಅಂಶ, ನಾವು ನಮ್ಮ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ಗಳ ಬಗ್ಗೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದೇ ನಾಮಿನಲ್ GDP. ನಮ್ಮ ದೇಶದ GDP ಮತ್ತು ಇನ್ಫ್ಲೇಷನ್ ಇವೆರಡರ ಮಿಶ್ರಣನೇ ನಾಮಿನಲ್ GDP. ನಮ್ಮ ದೇಶದ ರಿಯಲ್ GDP ಗ್ರೋತ್ ಇವತ್ತಿಗೆ 6% ಇದ್ದು, ಇನ್ಫ್ಲೇಷನ್ 5% ಇದ್ರೆ ನಮ್ಮ ದೇಶದ ನಾಮಿನಲ್ GDP 11% ಅಂತ ಲೆಕ್ಕ. ನಮ್ಮ ದೇಶದ ಇವತ್ತಿನ ನಾಮಿನಲ್ GDP 11% ಆಗಿದ್ರೆ ನಮ್ಮ ದೇಶದ ಎಕಾನಮಿ ಆ ವೇಗದಲ್ಲಿ ಬೆಳೀತಿದೆ ಅನ್ನೋದು ಕೂಡ ಒಂದು ಸೂಚ್ಯಂಕ. ಅದೆಲ್ಲ ಸರಿ, ಆದರೆ ನಾಮಿನಲ್ GDPಗೂ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ಗೂ ಏನ್ ಸಂಬಂಧ? ಲಾಂಗ್ ಟರ್ಮ್ ನಲ್ಲಿ ನೋಡಿದಾಗ ಸ್ಟಾಕ್ ಮಾರ್ಕೆಟ್ನ ರಿಟರ್ನ್ಸು ನಾಮಿನಲ್ GDP ಗ್ರೋತ್ ರೇಟ್ನ ಹಿಂಬಾಲಿಸುತ್ತೆ. ಇದನ್ನ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಈ ಮಗ್ಗಿನ ಬೆಲೆ ಇವತ್ತು 100 ರೂಪಾಯಿ ಆಗಿದ್ದು, ನಮ್ಮ ದೇಶದ ಇನ್ಫ್ಲೇಷನ್ 5% ಇದೆ ಅಂತಾದ್ರೆ ಮುಂದಿನ ವರ್ಷ ಇದೇ ಮಗ್ಗಿನ ಬೆಲೆ 105 ರೂಪಾಯಿ ಆಗುತ್ತೆ. ಈ ಮಗ್ಗನ್ನ ತಯಾರು ಮಾಡುವಂತ ಕಂಪನಿನಲ್ಲಿ ನಾನಿವತ್ತು 100 ರೂಪಾಯಿ ಹೂಡಿಕೆ ಮಾಡಿದ್ರೆ, ಇನ್ಫ್ಲೇಷನ್ ಇಂದಾಗಿ ಆ 100 ರೂಪಾಯಿಗೆ ಮುಂದಿನ ವರ್ಷದಷ್ಟೊತ್ತಿಗೆ 5 ರೂಪಾಯಿ ಆಡ್ ಆಗುತ್ತೆ, GDP ಇಂದಾಗಿ 6 ರೂಪಾಯಿ ಆಡ್ ಆಗುತ್ತೆ. ಎರಡೂ ಸೇರಿ ನನ್ನ ಇವತ್ತಿನ 100 ರೂಪಾಯಿ ಹೂಡಿಕೆಗೆ ಮುಂದಿನ ವರ್ಷದಷ್ಟೊತ್ತಿಗೆ 11 ರೂಪಾಯಿ ಆಡ್ ಆಗುತ್ತೆ. ಸೊ 11% ಗ್ರೋತ್ ಇನ್ ಅಕಾರ್ಡೆನ್ಸ್ ವಿತ್ ನಾಮಿನಲ್ GDP. 1990ರಿಂದ 2020ನೇ ಇಸವಿವರೆಗೂ ನಮ್ಮ ದೇಶದ ನಾಮಿನಲ್ GDP 12% ವೇಗದಲ್ಲಿ ಬೆಳೆದಿದೆ. ಅದೇ ಸಮಯದಲ್ಲಿ ನಿಫ್ಟಿ 50 13% ವೇಗದಲ್ಲಿ ಬೆಳೆದಿದೆ. ಹಾಗಿದ್ರೆ ಒಬ್ಬ ಇನ್ವೆಸ್ಟರ್ ಆಗಿ ನಾನು ಈ ನಾಲೆಡ್ಜ್ನ ಹೇಗೆ ಉಪಯೋಗ ಮಾಡ್ಕೋಬಹುದು? ನಮ್ಮ ದೇಶದ ನಾಮಿನಲ್ GDP 11% ಅಷ್ಟು ಇದ್ರೆ ನನ್ನ ಮ್ಯೂಚುವಲ್ ಫಂಡ್ ಮೇಲಿನ ರಿಟರ್ನ್ಸ್ ಅಟ್ಲೀಸ್ಟ್ 11% ಇರಬೇಕು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ ಆಗಿರಬೇಕು. ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ನನಗೆ ಬರ್ತಿದೆ ಅಂತಂದ್ರೆ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಅರ್ಥ. ಅದಕ್ಕಿಂತ ಕಮ್ಮಿ ರಿಟರ್ನ್ ಬರ್ತಿದೆ ಅಂತಂದ್ರೆ ಸದ್ಯಕ್ಕೆ ಮಾರ್ಕೆಟ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ಅರ್ಥ, ಇಲ್ಲ ನಾನು ಸೆಲೆಕ್ಟ್ ಮಾಡಿರುವಂಥ ಫಂಡ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇನ್ನೂ ಹೆಚ್ಚಿನ ಮಾಹಿತಿಗೆ ಮತ್ತು ಮ್ಯೂಚುವಲ್ ಫಂಡ್ಗಳ ಮೇಲೆ ಗೈಡೆನ್ಸ್ಗೆ ಆತ್ಮೀಯ ಸಂಸ್ಥೆನ ಸಂಪರ್ಕ ಮಾಡಿ. ಥ್ಯಾಂಕ್ ಯು.